ಇದರ ಬೆಲೆ ನಿಶ್ಚಿತವಾದ ಬೆಲೆ, ಅವ್ರ ಶ್ರಮಕ್ಕೆ ತಕ್ಕಂಥ ಬೆಲೆ, ಭೂಮಿಗೆ ತಕ್ಕಂಥ ಬೆಲೆ ಎಲ್ಲ ಕೌಂಟ್ ಮಾಡಿರಿ ನಾವು. ಈಗಾಗಲೇ ಚರ್ಚೆ ಸಾಕಷ್ಟು ಸಲ ಆಗಿದೆ. ಮತ್ತು ನಿಮಗೆ ಗೊತ್ತದ ಬೆಳೆ ನಮ್ಮ ತಜ್ಞ MS ಸ್ವಾಮಿನಾಥನ್ ಅವರು ಸ್ಪಷ್ಟ ಹೇಳಿದ್ದಾರೆ, C2+2 ಅಂತೇಳಿ ಇದರಿಂದ ಆ ಸೂತ್ರ ಅಳವಡಿಸ್ರಿ. ನಿಶ್ಚಿತ ಈ ದೇಶ ಉದ್ಧಾರ ಆಯ್ತದ್ರಿಂದ ಮತ್ತಾರಿಗಿಲ್ಲ. ಪಾಪ ಅವರು ಹಸಿರು ಕ್ರಾಂತಿ, ಬಿಳಿ ಕ್ರಾಂತಿ ಮಾಡಿ ಒಂದು ಹೊಸದನ್ನು ಮಾಡಿದರು ಉತ್ಪಾದನೆಯಲ್ಲಿ. ಆದರೆ ಉತ್ಪಾದನೆ ಮಾಡಿದ ಅದಕ್ಕೆ ಪ್ರತಿಫಲ ಬರೋಂಥ ಪರಿಸ್ಥಿತಿ ಹೋಗ್ತದೆ. ಇವೆಲ್ಲ ನಡೆಯುವ ಸಿದ್ದರಾಮಯ್ಯವರು ವಿಚಾರ ಮಾಡಬೇಕಾಗಿದ್ದು. ವಿನಃ DK ಅವರು ಏನು ಮಾಡ್ತಾಯಿದ್ದಾರೆ, DK ಅವರು ಸಿದ್ದರಾಮಯ್ಯರು ಏನು ಮಾಡ್ತಾಯಿದ್ದಾರೆ, ಅವ್ರ ಬೆಂಬಲ ಎಷ್ಟು ಅದಾರೆ, ಇವ್ರ ಬೆಂಬಲ ಎಷ್ಟು ಅನ್ನೋದು ಎಷ್ಟು ಯೋಗ್ಯ ಅನ್ನೋದು ಇವತ್ತು ರೈತರು ಮಾತಾಡ್ತಾ ಇದ್ದಾರೆ. ಎಲ್ಲರೂ ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಇವ್ರಿಗೆ ಜನರ ಚಿಂತೆನೇ ಇಲ್ಲಲ್ಲ ಅಂತೇಳಿ. ಈ ಸಂದರ್ಭದಲ್ಲಿ ಏನೋ ಒಂದು 70,000 ಕೊಡ್ತೀವಿ, ಮಾಡಿದ್ದೀವಿ, ಹಿಂದೆ ಮಾಡಿದ್ವಿ, ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಸಂಬಂಧಿಸಿದಂಥ ಮಿನಿಸ್ಟರ್ಗಳು. ಆದರೆ ನಾವು ಕೇಳೋದಿಷ್ಟು 70,000 ನೀವು ಯಾವಾಗ ತೊಗೊಳ್ರಿ ನೀವು ಅಂತ ಇದು ತೊಗೊಳ್ತೀವಿ ಅಂತೇಳಿ ಈಗಾಗಲೇ 2 ವರ್ಷ ಆಡ್ತಾ ಇದೆ. ಅಂದ್ರೆ ನಾವು ಹೇಳೋ ಉದ್ದೇಶ ಒಂದು, ಈ ಬೆಳಗಾವಿ ಅಧಿವೇಶನದಲ್ಲಿ ಮಸ್ತ್ ಸ್ಟ್ರೈಕ್ಗಳಾಗುವ ಜನ ಬಂದ್ಕೊಡೋದು. ಲಾಸ್ಟ್ ಟೈಮ್ ಅಂತ ಪಂಚಮ ಸಾರಿ ಸ್ವಾಮಿಗಳಿಗೆ ಏನು ಪೆಟ್ಟಾಗಿದ್ದು ಮಾಡಿದ್ರು ನೋಡಿದ್ವಿ. ಅದನ್ನು ಅವ್ರದ್ದು ಬೇಡಿಕೆ ಇತ್ತು, ಪಂಚಮ ಸಾರಿ ಅವರಿಗೆ 2 ಕೊಡ್ರಿ ಅಂತೇಳಿ. ಆ ಹೋರಾಟ ಹಂಗೆ ಮುಂದುವರೆದು ಇನ್ನೂ ಮುಗಿದಿಲ್ಲ ಅದು. ಅಂದರೆ ಹೋರಾಟ ಮಾಡೋದು ಒಂದು ಕ್ಷೇತ್ರ ಅಷ್ಟೇ ಆಗ್ತಾಯಿದ್ದೇವೆ ನಾವು ಬೆಳಗಾವಿ. ಅದು ಆಡಳಿತದಲ್ಲಿ ಸುಧಾರಿತರುವಂಥದ್ದು, ಈ ಜನರ ಬೇಡಿಕೆ ಈಡೇರಿಸುವ ಉದ್ದೇಶದಲ್ಲೇ ಭಾಳಷ್ಟು ಕಡಿಮೆ ಕೆಲಸ ಮಾಡ್ತದೆ ಅನ್ನುವಂಥದ್ದು. ಮತ್ತು ಅದರಲ್ಲೂ ಉತ್ತರ ಕರ್ನಾಟಕದ ಬಗ್ಗೆ ಕೊನೆಯ ದಿನ ಒಂದು 2-3 ದಿನ ಚರ್ಚೆ ಮಾಡ್ತಾರೆ ಮೇಡಮ್, ಹೆಚ್ಚಿಗಿಲ್ಲ. ಅದಕ್ಕಾಗಿ ಈ ಸಲ ಏನಪ್ಪ ಅಂತಂದರೆ ಆರಂಭದಿಂದ ಆಗಲಿ ಅಂತೇಳಿ ಯತ್ನಾಳರೇನೋ ಒಂದು ಸ್ವಲ್ಪ ನೋಟಿಸ್ ಕೊಟ್ಟಂಗೆ ಮಾಡಿದ್ದಾರೆ, ಮಾತಾಡಿದ್ದಾರೆ. ಯಾಕಂದರೆ ಕೃಷ್ಣ ಯೋಜನೆ ಇಷ್ಟು ಮುಗಿದೋಗ್ಬೇಕಾಗಿತ್ತು, ಎಂದೋ ಮುಗಿಬೇಕಾದಂಥದ್ದು ಯೋಜನೆಗಳೆಲ್ಲ ಇನ್ನೂ ಮುಗಿತಾ ಇಲ್ಲ.